ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಫ್ರೆಂಡ್ಸ್, ಬೆಂಗಳೂರಿಂದ 70 ಕಿಲೋಮೀಟರ್ನ ಟ್ರಾವೆಲ್ ಮುಗಿಸಿ ಫೈನಲಿ ನಾನು ರೀಚ್ ಆದೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ. ಸೊ ಅಲ್ಲಿ ನಿಮಗೆ 2 ವೀಲರ್ 4 ವೀಲರ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಸೊ ನಾನು 20 ರೂಪಾಯಿ ಕೊಟ್ಟು ನನ್ನ ಗಾಡಿನ ಪಾರ್ಕ್ ಮಾಡಿ ನಾನು ಹೋದೆ ಒಳಗಡೆ. ಸೊ ಫ್ರೆಂಡ್ಸ್, ಒಳಗಡೆ ಹೋಗಿ ನಾನು ನೋಡ್ತೀನಿ. ನಾನು ಅಂದ್ಕೊಂಡಿದ್ದೆ ಜಾಸ್ತಿ ಜನ ಬಂದಿರ್ತಾರೆ ಅಂದ್ಕೊಂಡೆ, ಬಟ್ ಯಾರೂ ಇರಲಿಲ್ಲ. ಅಷ್ಟು ಜನ ಒಂದು 20-30 ಮೆಂಬರ್ಸ್ ಇದ್ರು ಅಷ್ಟೇ. ಸೊ ನಾನು ಅಲ್ಲಿ ಹೋಗಿದ್ದು ಶಿವ ಸ್ಟ್ಯಾಚು ನೋಡೋಕ್ಕೆ. ಓಂ ನಮಃ ಶಿವಾಯ ಇದೆ, ನಿಮ್ಗೆ ತೋರಿಸ್ತೀನಿ. ಯಾರ್ಯಾರು ಹೋಗಿಲ್ಲ ನೋಡ್ಕೊಳ್ಳಿ. ಸೊ ಅಲ್ಲಿ ಶಿವ ಸ್ಟ್ಯಾಚು ಮುಂದೆ ಒಂದು ನಂದಿ ಇದೆ, ಹಾಗೂ ಅದ್ರ ಪಕ್ಕದಲ್ಲೇ ಒಂದು ತ್ರಿಶೂಲ ಇದೆ, ಹಾಗೂ ಶಿವ ಸ್ಟ್ಯಾಚು ಕೆಳಗಡೆ ಅದು ಸ್ಪೇಸ್ ಇದೆಲ್ಲ ಪಿಲ್ಲರ್ ಅಲ್ಲಿ ಒಂದು ಶಿವಲಿಂಗ ಇದೆ ಸ್ಮಾಲ್. ಸೊ ಅದರಲ್ಲೆಲ್ಲ ಪೂಜೆ ಮಾಡ್ಬೋದು ನೀವು. ಸೊ ಫ್ರೆಂಡ್ಸ್, ಅದಾದ್ಮೇಲೆ ನಾನು ಬಂದೆ ಮೇಲೆ. ಶಿವ ಸ್ಟ್ಯಾಚು ಹತ್ರದಿಂದ ನೋಡಬೇಕಂತ ಆಸೆ ಇತ್ತು ಅಂದ್ಬಿಟ್ಟು ನಾನು ಮೇಲೆ ಹತ್ತಿದೆ. ಸೊ ನೋಡಿದೆ, ಮೇಲೆಯಿಂದ ಸೂಪರ್ ಆಗಿದೆ. ಸೊ ಅಲ್ಲಿ ನೀವು ಕುತ್ಕೊಂಡು ಮೆಡಿಟೇಷನು ಮಾಡ್ಬೋದು. ಸೊ ಇದು ಬ್ಯಾಕ್ ವ್ಯೂ ನೋಡಿ, ಶಿವ ಸ್ಟ್ಯಾಚು ಹಿಂದ್ಗಡೆ. ಸೊ ಅದ್ರ ಹಿಂದೆ ನೀವು ನೋಡ್ಬೋದು ಬೆಟ್ಟ ಗುಡ್ಡಗಳೆಲ್ಲ ಇದೆ. ಸೊ ನನಗಂತೂ ಅಲ್ಲಿನ ವೆದರ್ ಚೆನ್ನಾಗಿ ಅನಿಸ್ತಾ ಇತ್ತು. ಸೂಪರ್ ಅಂದರೆ ಸೂಪರ್. ಸೊ ಆ್ಯಕ್ಚುಲಿ ಜನ ಎಲ್ಲ ರಾತ್ರಿ ಹೊತ್ತು ಜಾಸ್ತಿ ಬರ್ತಾರೆ, ಯಾಕಂದರೆ ಶಿವ ಲೈಟ್ ಶೋ ಆವಾಗ ನಡೆಯುತ್ತೆ. ಸೊ ಅದನ್ನ ನೋಡೋಕ್ಕೆ ಸಾಕಷ್ಟು ಜನ ಬರ್ತಾರೆ. ಸೊ ಬೆಳಗ್ಗೆ ನಾನು ಹೋಗಿದ್ದೆ 7 ಗಂಟೆ, ಆ ಟೈಮಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ. ಸೊ ಗೈಸ್, ನನ್ನ ಇವತ್ತಿನ ಮಿನಿ ವ್ಲಾಗ್ ಕಂಪ್ಲೀಟ್ ಆಯಿತು. ಸೊ ನನ್ನ ಮಿನಿ ವ್ಲಾಗ್ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.